ನನ್ನ ಹೆಸರು ಗಗನ್ ರೆಡ್ಡಿ ಅಂತ. ನಾನು ಸುಮಾರು ಒಂದು 15ರಿಂದ 16 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಅಮ್ಮನವ್ರ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇಲ್ಲಿ ದಿನೇ ದಿನೇ ಪ್ರತಿಯೊಬ್ಬರು ಭಕ್ತಾದಿಗಳು ಬರ್ತಾ ಇದ್ದಾರೆ. ಆ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಎಲ್ಲಾ ತರ ಅನುಕೂಲ ಆಗ್ತಾ ಇದೆ. ಇಲ್ಲಿ ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲಾ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ನಮ್ಮ ಅಕ್ಕಪಕ್ಕದವ್ರು ಬರ್ತಾ ಇದ್ದಾರೆ. ನಾವು ದೀಪೋತ್ಸವ ಮತ್ತೆ ಇಲ್ಲಿ ರಥೋತ್ಸವ ಹತ್ರ ಎಲ್ಲ ಮತ್ತೆ ಮುಂದೆ ಮಾಡ್ಬೇಕು ಅನ್ಕೊಂತಾ ಇದೀವಿ. ದೇವಸ್ಥಾನ ಮತ್ತೆ ನಾವು ಮುಂದೆ ಕಟ್ಬೇಕಂತ ಅನ್ಕೊಂತಾ ಇದೀವಿ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾರಿಗ ಅನುಕೂಲ ಆಗ್ತಾ ಇದೆ ಅವರು ಉಚಿತವಾಗಿ ಅನ್ನದಾಸೋಹ ಭವನ ಮಾಡ್ತಾ ಇದ್ದಾರೆ. ಉಚಿತವಾಗಿ ಈ ಅನ್ನದಾಸೋಹ ಭವನದಲ್ಲಿ ಎಲ್ರು ಅನ್ನದಾನ ಮಾಡ್ತಾ ಇದ್ದಾರೆ. ಅನ್ನದಾನಕ್ಕಾಗಿ ಯಾವ ಭಕ್ತಾದಿಗಳಾದ್ರೂ ಸರಿ ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರ ಶ್ರಮ ಪಟ್ಟು ಅವ್ರು ಏನೋ ಅವ್ರು ದುಡ್ದಿರ್ತಾರೆ, ಆ ದುಡಿಮೆಯಿಂದಾನೇ ಅವರು ಅಮ್ಮನವ್ರ ಸೇವೆಗಾಗಿ ಅರ್ಪಿಸ್ತಾ ಇದ್ದಾರೆ. ಆ ದುಡಿಮೆಯಿಂದ ನಾವೀಗ ಇವತ್ತು ಸುಭಾಷ್ ನೇಕ ಅನ್ನೋರು ಅವ್ರ ಮಗನಿಗೋಸ್ಕರ ಇವತ್ತು ಅರ್ಕೆ ಹೊತ್ಕೊಂಡಿದ್ರು. ಅವ್ರ ಕಾಲೇಜಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಮತ್ತೆ ಒಳ್ಳೆ ಕಾಲೇಜಲ್ಲಿ ಅವ್ರಿಗೆ ಅನುಕೂಲವಾಗ್ಲಿ ಅಂತ ಅನ್ಕೊಂಡಿದ್ರು. ಆ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಅಮ್ಮನವ್ರ ಅವ್ರ ಅರ್ಕೆಯನ್ನು ತೀರ್ಸಿದ್ದಾರೆ. ಅದಕ್ಕೆ ಅಮ್ಮನವ್ರಿಗೂ ಅವ್ರ ಅರ್ಕೆ ತೀರ್ಸ್ಬೇಕಂತ ಇವತ್ತು ಪೂಜೆ ಮಾಡಿಸ್ತಾ ಇದ್ದಾರೆ. ಇವತ್ತು 4 ಜನಕ್ಕೆ ಅನ್ನದಾನ ಮಾಡ್ಬೇಕು ಅಂತ ಅವ್ರ ಆಸೆ ಇದ್ದಿದ್ದು ಅಮ್ಮನವ್ರ ಹತ್ರ ಬೇಡಿಕೆ ಇಟ್ಕೊಂಡಿದ್ರಂತೆ. ಅದಕ್ಕೆ ತಕ್ಕಂತೆ ಇವತ್ತು ಮಾಡ್ಕೊಡ್ತಾ ಇದ್ದಾರೆ. ಇದೇ ದಿನ ನಾವು ಗೋಶಾಲೆಯನ್ನ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ವಿ. ಆ ಪ್ರಾರಂಭೋತ್ಸವನು ಇವತ್ತು ಮಾಡಿದ್ವಿ. ನಾವು ಭೂಮಿ ಪೂಜೆ ಮಾಡಿದೀವಿ ಗೋಶಾಲೆಗೆ. ಗೋ ಹತ್ಯೆ ನಿಷೇಧ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಆ ಗೋ ಹತ್ಯೆ ಮಾಡೋದ್ರಿಂದ ನಾವು ಗೋಮಾತೆನ ಪೂಜೆ ಮಾಡ್ತೀವಿ. ಗೋ ಅಲ್ಲಿ ನಾವು ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ನಾವು ಅನ್ಕೊಂತೀವಿ. ಆ ಮುಕ್ಕೋಟಿ ದೇವತೆಗಳನ್ನ ನಾವು ನಮ್ಮ ಮನೇಲಿರುವಂತ ಒಂದು ಮಗುನ ಸಾಯಿಸೋದು ಒಂದೇ, ನಾವೊಂದು ಗೋನ ನಾವು ಹಿಂಸೆ ಮಾಡಿ ಸಾಯಿಸೋದು ಒಂದೇ ಎಂಬ ಕಾರಣದಿಂದ ನಾವು ಗೋಶಾಲೆನ ಪ್ರಾರಂಭ ಮಾಡ್ತಾ ಇದೀವಿ. ಅಮ್ಮನವರ ದೇವಸ್ಥಾನವನ್ನ ಮುಂದೆ ತರಲು ನಾವು ಒಂದೊಂದು ಹೆಜ್ಜೆಯನ್ನು ಮುಂದೆ ಕರ್ಕೊಂಡು ಹೋಗೋದಕ್ಕೆ ಯಾವ ತರ ಮಾಡ್ಬೇಕನ್ನೋದನ್ನ ಅಮ್ಮನವ್ರು ನಮ್ಗೆ ಯಾವ ತರ ನಡೆಯೋಕೆ ದಾರಿ ಯಾವ ತರ ಕೊಡ್ತಾರೆ ಅದ್ರ ತಕ್ಕಂತೆ ನಾವು ನಡೀತಾ ಇದೀವಿ. ಅಮ್ಮನವ್ರು ನಮ್ಗೆ ಯಾವ ತರ ಶಕ್ತಿ ಕೊಟ್ಟು ಮುಂದಕ್ಕೆ ಇನ್ನ ಅನುಕೂಲವಾಗಂತ ಎಲ್ಲಾ ಭಕ್ತಾದಿಗಳು ಇಲ್ಲಿ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರು ಅವ್ರಿಗೆಲ್ರಿಗೂ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ನನ್ನ ಕೈಯಿಂದ ಆದ ಸಹಾಯ ನಾನು ಮಾಡ್ತಾ ಇದ್ದೀನಿ. ಅನ್ನದಾನ ಪ್ರತಿಯೊಬ್ಬ ಭಕ್ತಾದಿಗಳು ಈಗ ಬೆಂಗಳೂರು, ತಿರುಪತಿ, ತಮಿಳುನಾಡಿನ ಕಡೆಯಿಂದ ಬರ್ತಾರಲ್ವಾ, ಬರುವಂತ ಭಕ್ತಾದಿಗಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಊಟ ಉಪಚಾರ ಅಥವಾ ನೀರು ಏನು ಇಲ್ದಂಗೆ ಸುಮಾರು ಟೋಲ್ಗೇಟ್ ಇಂದ ಈ ಕಡೆ ಬರ್ಬೇಕಂದ್ರೆ 2 ಕಿಲೋಮೀಟರ್ ನಡ್ಕೊಂಡ್ ಬರ್ತಾರೆ. ಅಂತ ಭಕ್ತಾದಿಗಳು ಇದಾರೆ. 1 ರೂಪಾಯಿಗೂ ಕಷ್ಟ ಇರುವಂತ ಭಕ್ತಾದಿಗಳಿದ್ದಾರೆ. ಅಂತವ್ರು ಬಂದವರು ಅಮ್ಮನ ಹತ್ರ ಯಾರು ಉಪವಾಸದಿಂದ ಹೋಗ್ಬಾರ್ದಂತ ನಾವು ಇವಾಗ ಅನ್ನದಾಸೋಹ ಭವನ ಅಂತ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಅನ್ನದಾನ ಮಾಡ್ಬೇಕು ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಭಕ್ತಾದಿಗಳು ಬಂದ ದಿನವೂ ನಾವು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ನಡೆಯುತ್ತೆ. ಅಮ್ಮನವರ ದೇವಾಲಯ ಪೂರ್ಣವಾದ ದಿನದಿಂದ ಪ್ರತಿದಿನ ಮಾಡ್ಬೇಕಾದ್ರೂ ಸೇವೆ ನಾವು ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಪ್ರತಿ ವಾರದಂತೆ ನಾವು ನಡ್ಸ್ಬೇಕಾದ್ರೂ ನಡ್ಸ್ಕೊಂಡು ಹೋಗ್ತೀವಿ. ಇಲ್ಲಿ ಎಂತ ಭಕ್ತಾದಿಗಳು ಬಂದ್ರು, ಎಂತ ಕಷ್ಟದಲ್ಲಿದ್ದವ್ರು ಬಂದ್ರು ಎಲ್ರಿಗೂ ಒಳ್ಳೇದಾಗ್ತಿದೆ. ಮದ್ವೆ ಆಗಿಲ್ಲ ಅಂದವ್ರು ಮದ್ವೆ ಆಗ್ತಿದೆ.